ಹಲೋ ನಮಸ್ಕಾರ. ನಮ್ಮ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭಾ ಸದಸ್ಯ. ಇವ್ರದ್ದೊಂದು ಸಾಧನೆ ನಿಮ್ಗೆ ಗೊತ್ತಿರ್ಬೋದು. ಯಾವುದು? ಈ ಎದೆ ಸೀಳಿದ ಅಕ್ಷರ ಇಲ್ಲದವರು. ಆ ಕಥೆನ ನಾನು ಈಗ ಮಾತಾಡೋಕ್ಕೇನು ಹೋಗಲ್ಲ. ಅವೆಲ್ಲ ದ್ವೇಷವನ್ನು ಬಿತ್ತುವ ಕೆಲಸ, ಅದನ್ನೇ ರಾಜಕೀಯ ಮಾಡ್ಕೊಂಡು ಲಾಭ ಮಾಡ್ಕೊಂಡು ಬಂದವರು. ಓಟ್ ಹಾಕೋ ಜನಕ್ಕೆ ಬುದ್ಧಿ ಬೇಕು ಅಂತ ನಾವು ಯಾವಾಗಲೂ ಬಾಯಿ ಬಡ್ಕತಾನೆ ಇದ್ವಿ. ಆಮೇಲೆ ಈ ಇಂಡಿಗೋ ವಿಮಾನದ್ದು ಈ ತುರ್ತು ನಿರ್ಗಮನ ದ್ವಾರ, ಎಮರ್ಜೆನ್ಸಿ ಎಕ್ಸಿಟ್, ಅದನ್ನು ತೆಗೆದು ಆ ವಿಮಾನದಲ್ಲಿ ಇದ್ದಂಥ ಪ್ರಯಾಣಿಕರೆಲ್ಲ ಗಾಬರಿ ಬಿದ್ದು ಹೋಗ್ಬಿಟ್ರು ಅಂತ. ಯಪ್ಪ ಏನಪ್ಪ ಮಾಡ್ದ ಅಂತ. 2022 ಡಿಸೆಂಬರ್ 10ನೇ ತಾರೀಕು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ನಡೆದಂಥ ಘಟನೆ ಇದು. ಯಾವುದೋ ಬಸ್ ಎಮರ್ಜೆನ್ಸಿ ಡೋರ್ ತೆಗ್ದಂಗೆ ಈ ಎಮರ್ಜೆನ್ಸಿ ಡೋರ್ ಕಡೆ ನಿಂತ್ಕೊಂಡು ಕೂತ್ಕೊಂಡೇನ ಹೇಳ್ದಿರೋದು. ಅಷ್ಟೊಂದು ಎಳೆಯಾದ ಅಪ್ರಬುದ್ಧತೆ ಇರುವಂಥ ಒಬ್ಬ ಸಂಸದ ತೇಜಸ್ವಿ ಸೂರ್ಯ ದೊಡ್ಡ ದೊಡ್ಡ ಮಾತನಾಡ್ತಾರೆ. ದ್ವೇಷವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅಲ್ಲಿ. ಧರ್ಮಗಳ ನಡುವೆ, ಜನಾಂಗಗಳ ನಡುವಿನ ದ್ವೇಷದ ಭಾಷಣಗಳೇ. ಅವರ ಭಾಷಣಗಳು ಉದ್ದಕ್ಕೂ ತಗೊಂಡು ಬನ್ನಿ. ಕೋವಿಡ್ ಕಾಲದಲ್ಲಿ ಏನು ಮಾತಾಡ್ತಾ ಬಂದರು, ಆಮೇಲೆ NRCCI ಸಂದರ್ಭದಲ್ಲೂ ಕೂಡ ಏನು ಮಾತಾಡ್ತಾ ಬಂದರು. ಒಟ್ಟಿನಲ್ಲಿ ಪ್ರಧಾನಿ ಮೋದಿಯವರನ್ನು ಮೆಚ್ಚಿಸೋದಕ್ಕೆ ಏನು ಮಾಡ್ಬೋದು, ಹಾಗಂತ ಎಲ್ಲವನ್ನ ಮೋದಿ ಮೆಚ್ತಾರೆ ಅನ್ನುವಂಥ ಭ್ರಮೆಯಲ್ಲಿರುವಷ್ಟು ಎಳಸುಗಳು ಇವರೆಲ್ಲ. ಅತಿಯಾದ ವೈಭವೀಕರಣದಿಂದ ಮೋದಿಯ ವಾಂತಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕೇಳಲ್ಲ. ಇದೇ ತೇಜಸ್ವಿ ಸೂರ್ಯ ಈಗ ಇನ್ನೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಇದೇ ವೆರಿ ವೆರಿ ಮೇಜರ್. ಭಾರತ ಸರ್ಕಾರ, ಅದರಲ್ಲೂ ಕೇಂದ್ರ BJP ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಮ್ಮಿಡಿಯೇಟಾಗಿ ತೇಜಸ್ವಿ ಸೂರ್ಯನ ಕಿತ್ತಾಕಬೇಕು, ಅವನು ಡಿಸ್ಮಿಸ್ ಮಾಡಬೇಕು ಪಕ್ಷದಿಂದ. ಈಗ ತೇಜಸ್ವಿ ಸೂರ್ಯ ಮೇಲೆ ಒಂದು ಆರೋಪ ಬರ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಆಪರೇಷನ್ ಸಿಂಧೂರ ರಾಜತಾಂತ್ರಿಕ ತಂಡದ ಜೊತೆ ಶಶಿ ತರೂರ್ ನೇತೃತ್ವದಲ್ಲಿ BJP ಸಂಸದರಾಗಿ ತೇಜಸ್ವಿ ಸೂರ್ಯ ಅವರನ್ನು ಕಳಿಸಿಕೊಡಲಾಗಿತ್ತು. ಇವರು ಅಮೆರಿಕಕ್ಕೆ ಹೋಗಿ ಆಪರೇಷನ್ ಸಿಂಧೂರದ ಬಗ್ಗೆ ವಿಶ್ವಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ನಿಯೋಜನೆಗೊಂಡಂಥ ಒಂದು ನಿಯೋಗ. ಹೀಗೆ ಅಮೆರಿಕಕ್ಕೆ ತೆರಳಿದ ನಿಯೋಗದಲ್ಲಿ ಮಿಲಿಯನ್ ದಿಯವರ ಅಂತ ಒಬ್ಬರು ಸಂಸದರು ಇರ್ತಾರೆ. ಅವರು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರನ್ನು ಭೇಟಿ ಆಗ್ತಾರೆ. ಈ ಭೇಟಿಗೆ ಟ್ರಂಪ್ ಅವರಿಂದ ಸಮಯ ಮತ್ತು ಅನುಮತಿ ಕೂಡ ಅವರಿಗೆ ಸಿಕ್ಕಿರುತ್ತೆ. ಹೀಗಿರಬೇಕಾದ್ರೆ ನಾನೇನು ಕಡಿಮೆ, ನಾನು ಅವರನ್ನು ಭೇಟಿ ಮಾಡ್ತೀನಿ ಅಂತೇಳಿ ತೇಜಸ್ವಿ ಸೂರ್ಯ ಟ್ರೈ ಮಾಡ್ತಾರೆ. ಅವ್ರಿಗೆ ಜೂನಿಯರ್ ಟ್ರಂಪ್ ಅವರಿಂದ ಅನುಮತಿ ಸಿಗಲ್ಲ. ಇಷ್ಟಕ್ಕೆ ಸುಮ್ಮನಾಗಿದ್ದಂಥ ತೇಜಸ್ವಿ ಸೂರ್ಯ, ನಾನು ಟ್ರಂಪ್ ಅವರನ್ನೇ ನೇರವಾಗಿ ಭೇಟಿ ಆಗ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾರಂತೆ. ಅಮೆರಿಕದಲ್ಲಿದ್ದ ತನ್ನ ಗೆಳೆಯನ ನೆರವನ್ನು ಪಡ್ಕೊಂಡು ಟ್ರಂಪ್ ಅವರನ್ನು ಭೇಟಿ ಮಾಡಲು ಮುಂದಾಗ್ತಾರೆ. ಟ್ರಂಪ್ ಅವರ ಫ್ಲೋರಿಡಾದಲ್ಲಿರುವಂತಹ ಖಾಸಗಿ ನಿವಾಸ ಮಾರ್ ಲಾಗೋ ಎಸ್ಟೇಟ್ಗೆ ಹೊರಟಿದ್ದಾರೆ. ಈ ಮನೆಯಲ್ಲಿ ಟ್ರಂಪ್ 1985ರಿಂದ ವಾಸ ಮಾಡ್ತಿದ್ದಾರೆ. 1994ರಲ್ಲಿ ಈ ಎಸ್ಟೇಟನ್ನು ಖಾಸಗಿ ಕ್ಲಬ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಈ ನಿವಾಸದಲ್ಲಿ ಟ್ರಂಪ್ ಅವರು ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರಂಥ ದಿಗ್ಗಜರಿಗೆ ಔತಣ ಕೊಟ್ಟಿದ್ದಾರೆ. ಇಲ್ಲಿಗೆ ತೇಜಸ್ವಿ ಸೂರ್ಯ ಹೋಗ್ತಾನೆ. ಟ್ರಂಪ್ ಬಳಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಭಾರತದ ಪ್ರಧಾನಿಯ ನಿಕಟವರ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಟ್ರಂಪ್ ಈ ಭೇಟಿಯನ್ನು ನಿರಾಕರಣೆ ಮಾಡ್ತಾರೆ. ಜೊತೆಗೆ ಸಿಕ್ಕಾಪಟ್ಟೆ ಬೈದು ವಾಪಸ್ ಕಳಿಸಿದ್ದಾರೆ. ಇದರಿಂದ ತೇಜಸ್ವಿ ಸೂರ್ಯಗೆ ಅವಮಾನ ಆಗದೆ, ಯಾರೋ ಒಬ್ಬ ಮೋದಿ ಹೆಸರು ಹೇಳ್ಕೊಂಡು, ನಾನು ಭಾರತದ ಸಂಸದ ಅದು ಇದು ಹೇಳ್ಕೊಂಡು ID ಕಾರ್ಡ್ ತೋರಿಸ್ಕೊಂಡು ಶಿಷ್ಟಾಚಾರವನ್ನೆಲ್ಲ ಉಲ್ಲಂಘಿಸಿ ಏನು ತಮಾಷೆನ, ಇನ್ನೊಂದು ದೇಶದ ಪ್ರಧಾನಿಯನ್ನು ಸೀದಾ ಹೋಗ್ಬಿಟ್ಟು ಪಕ್ಕದ ಮನೆ ಚಂದ್ರಣ್ಣನ ಮನೆಗೆ ಹೋಗ್ಬಿಟ್ಟು ಭೇಟಿ ಆದಂಗೆ, ಅಕ್ಕಪಕ್ಕದ ಮನೇಲಿ ಇರ್ತಾರಲ್ಲ, ಹೋಗ್ಬಿಟ್ಟು ಗೇಟ್ ತೆಗೆದು ಬಾಗುತ್ತೋ, ನಾನು ತೇಜಸ್ವಿ ಸೂರ್ಯ, ಬನ್ನಿ ಸೂರ್ಯ ಕೂತ್ಕೊಳ್ಳಿ, ಟೀ ಕೊಡ್ತೀನಿ, ಕಾಫಿ ಕೊಡ್ತೀನಿ. ಒಂದು ಶಿಷ್ಟಾಚಾರ ಅಂತಿಲ್ವಾ? ಅಮೇರಿಕದ ಅಧ್ಯಕ್ಷ ಇಲ್ಲೆಲ್ಲೋ ಯಾವುದೋ ಒಬ್ಬ MLA ಮನೆಗೆ ಹೋದಂಗೆ, MP ಮನೆಗೆ ಹೋದಂಗೆ ಅಮೇರಿಕಕ್ಕೆ ಹೋಗ್ಬಿಟ್ಟು ಅಧ್ಯಕ್ಷನ ಮೀಟ್ ಆಗೋಕ್ಕಾಗುತ್ತಾ? ದೊಡ್ಡ ಮೋದಿನ ಇಲ್ಲಿ ವೈಭವೀಕರಣ ಮಾಡಿ ಹೊಗಳಿ ಅಟ್ಟಕ್ಕೇರಿಸಿದ ಮಾತ್ರಕ್ಕೆ ಅಲ್ಲೂ ಕೂಡ ಅದೇ ರೀತಿಯ ಮರ್ಯಾದೆ ಸಿಗ್ತದ? ಒಂದು ಶಿಷ್ಟಾಚಾರ ಅಂತಿಲ್ವಾ? ಎಷ್ಟೊಂದು ಅಪ್ರಬುದ್ಧ ಅಲ್ವಾ? ಇಲ್ಲಿವರೆಗೂ ತೇಜಸ್ವಿ ಸೂರ್ಯನ ಮೇಲೆ ಬಂದಂಥ ಈ ಗುರುತರವಾದಂಥ ಆರೋಪದ ಬಗ್ಗೆ ಒಂದು ಸಣ್ಣ ಟ್ವೀಟ್ ಮಾಡಿ ಕೂಡ ಇದೆಲ್ಲ ಶುದ್ಧ ಸುಳ್ಳು ಅನ್ನುವಂಥ ಉತ್ತರವನ್ನು ತೇಜಸ್ವಿ ಸೂರ್ಯ ಕೊಡಲೇ ಇಲ್ಲ. ಅವತ್ತು ವಿಮಾನದ ಎಕ್ಸಿಟ್ ಡೋರ್ ತೆಗೆದಾಗಲೂ ಕೂಡ ಅದಕ್ಕೆ ಒಂದು ಟ್ವೀಟ್ ಮಾಡಿ ನಾನು ಹಾಗೆ ಮಾಡಿಲ್ಲ ಅಂತ ಹೇಳಿಲ್ಲ. ಕಳೆದ ಒಂದೆರಡು ದಿನಗಳಿಂದ ಸುದ್ದಿ ಆಗ್ತಿರುವಂಥ ಈ ವಿಚಾರದ ಬಗ್ಗೆ ಸಣ್ಣ ಪ್ರತಿಕ್ರಿಯೆ ಕೂಡ ತೇಜಸ್ವಿ ಸೂರ್ಯ ಕೊಡ್ತಾ ಇಲ್ಲ. ಅನೇಕ ಕರ್ನಾಟಕದ ಮೀಡಿಯಾಗಳು ಇದ್ರ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಕಾಂಗ್ರೆಸ್ ಕೂಡ ಬಹಳ ಕಟುವಾಗಿ ಟೀಕೆ ಮಾಡ್ತಿದೆ. ಫಸ್ಟ್ ಅವನ್ನ ಡಿಸ್ಮಿಸ್ ಮಾಡ್ರಿ, ಇಂಥ ಅಪ್ರಬುದ್ಧರನ್ನೆಲ್ಲ ಸರ್ಕಾರದಲ್ಲಿ ಇಟ್ಕೊಂಡು ಭಾರತದ ಮಾನ ಕಳೀತಾ ಇದ್ದೀರಾ ನೀವು. ಪ್ರಧಾನಿ ಮೋದಿ ಅವರು ಒಂದು ಗುಪ್ತ ಸಂದೇಶವನ್ನು ಕೊಟ್ಟಿದ್ದಾರೆ.
ಆ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಲೈನ್ ಮೇಲೆ ಮೀಟ್ ಆಗಕ್ಕೆ ಹೋಗಿದ್ದು ಅನ್ನೋದು ಅನೇಕ ಕಾಂಗ್ರೆಸ್ ನಾಯಕರು ಮತ್ತು ಪತ್ರಿಕೆಗಳಲ್ಲಿ ಬಂದಂಥ ವರದಿಗಳು ಹೇಳ್ತಾ ಇರೋದು. ಇದರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಕೇಂದ್ರ ಸರ್ಕಾರದ ಗಮನಕ್ಕೆ ಇದು ಬಂದಿದೆ. ಆ ಆಪರೇಷನ್ ಸಿಂಧೂರ್ ನಿಯೋಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದೆ. ಅಂದರೆ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಕೇಂದ್ರ ಸರ್ಕಾರ ಅದರಲ್ಲೂ ಪ್ರಧಾನಿ ಮೋದಿಯವರು BL ಸಂತೋಷ್ ಅವರಿಗೆ ಕರೆ ಮಾಡಿ ಏನಿದೆ ವಿಚಾರ ಅಂತ ಹೇಳ್ಬಿಟ್ಟು ಕ್ಲಾಸ್ ತಗೊಂಡಿದ್ದಾರೆ. ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ. ಈ ಥರದ ಅನೇಕ ಕಥೆಗಳೆಲ್ಲ ಹರಿದಾಡ್ತಾ ಇದೆ. ಕ್ಯಾಕರ್ಸ್ ಉಗ್ದಿದ್ದಾರೆ. ಒಬ್ಬ ಪ್ರಧಾನಿಯ ಸಂದೇಶವನ್ನು ತಗೊಂಡು ನಾನು ಹೋಗಿದ್ದೇನೆ, ಬಂದಿದ್ದೇನೆ, ನನಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಟ್ರಂಪ್ ಜೊತೆ ಫೋಟೋ ತೆಗೆಸಿಕೊಳ್ಳುವಂತಹ ಪ್ರಯತ್ನ ಇದೊಂದು ಅತ್ಯಂತ ಬಾಲಿಶತನ ಮತ್ತು ಆ ದೇಶದ ಮತ್ತು ಈ ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಚಾರ. ಸುಳ್ಳು ತಾನೆ. ಮೋದಿ ಹೆಸರು ಹೇಳ್ಕೊಂಡು ಅಕಸ್ಮಾತ್ ಹೋಗಿದ್ದೇ ನಿಜ ಆದರೆ ತೇಜಸ್ವಿ ಸೂರ್ಯ, ಹೌದಪ್ಪ, ಈಗೇನು ಸುದ್ದಿಗಳು ಹರಿದಾಡ್ತಿದೆ ಆ ಪ್ರಕಾರನೇ ತೇಜಸ್ವಿ ಸೂರ್ಯ ಆ ಥರದ ಪ್ರಯತ್ನ ಪಟ್ಟಿದ್ದೇ ನಿಜ ಆದರೆ ಎಷ್ಟೊಂದು ಗಂಭೀರವಾದ ವಿಚಾರ ಅಲ್ವಾ. ಸುಳ್ಳು ಹೇಳ್ಕೊಂಡು ತಾನೇ ಟ್ರಂಪ್ನ ಮೀಟ್ ಆಗೋದಕ್ಕೆ ಅದೇನೋ ರಹಸ್ಯ ಮಾಹಿತಿ ಅದು ಇದು ಅಂತ ಹೇಳ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಳ್ಳೋ ಪ್ರಯತ್ನ ಪಡೋದು ಅಂದರೆ ದೊಡ್ಡ ವಿಚಾರ ಅಲ್ವಾ. ಇದಂತೂ ನಿಜ ಆದರೆ ಸೀರಿಯಸ್ ಆಗಿ ಹೋಗುತ್ತೆ ಈ ಟಾಪಿಕ್ಕು. ಕೇಂದ್ರ BJP ಸರ್ಕಾರಕ್ಕೆ ಏನಾದರೂ ಇಷ್ಟೇನಾದರೂ ದೇಶದ ಅಸ್ತಿತ್ವ ಮತ್ತು ಗೌರವದ ಬಗ್ಗೆ ನಂಬಿಕೆ ಇದ್ದರೆ ಇಂಥವ್ರನ್ನೆಲ್ಲ ಫಸ್ಟ್ ಕಿತ್ತು ಬಿಸಾಕ್ಬೇಕು ಪಕ್ಷದಿಂದ. ಅಪ್ರಬುದ್ಧ ಅಂತ ನಮಗೆಲ್ಲ ಗೊತ್ತಿತ್ತು. ಅವರ ಭಾಷಣ, ಅವರ ಎದೆ ಸೀಳಿದರೆ ಅಕ್ಷರ ಇಲ್ಲ, ಪಂಚರ್ ಶಾಪು. ಕೋವಿಡ್ ಕಾಲದಲ್ಲೂ ಕೂಡ ಧರ್ಮದ ಆಧಾರದಲ್ಲಿ ಆತ ಕೊಟ್ಟಂಥ ಸ್ಟೇಟ್ಮೆಂಟು, ಇನ್ನಿತರ ಅಂಶಗಳನ್ನು, ಇನ್ನಿತರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದಾಗ ಒಬ್ಬ ಲೋಕಸಭಾ ಸಂಸದ ತುಂಬ ಎಳ್ಸಾಗಿ ಮಾತಾಡ್ತಾನಲ್ಲ ಅಂತ ನಾವೆಲ್ಲ ಕಮೆಂಟ್ಗಳನ್ನು ಕೊಡ್ತಾ ಇದ್ದೋರೆ, ವಿಮರ್ಶೆಗಳನ್ನು ಮಾಡ್ತಾ ಇದ್ದೋರೆ. ಆದರೆ ತೀರಾ ವಿಶ್ವಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಆಪರೇಷನ್ ಸಿಂಧೂರ್ ಬಗ್ಗೆ ಹೋದಂಥ ನಿಯೋಗದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಅತ್ಯಂತ ಜವಾಬ್ದಾರಿಯಿಂದ ತನ್ನ ಕರ್ತವ್ಯನ ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಟ್ರಂಪ್ ಜೊತೆ ಫೋಟೋ ತೆಗೆಸಿಕೊಳ್ಳುವ ಹುಚ್ಚಿಗೆ ಬಿದ್ದು ಅವ್ರನ್ನ ಭೇಟಿ ಆಗೋದಕ್ಕೆ ಮೋದಿ ಹೆಸರನ್ನ ಬಳಸ್ಕೊಂಡು ಅದೇನೋ ರಹಸ್ಯ ಮಾಹಿತಿ ಅಂತ ಕತೆ ಹೇಳ್ಕೊಂಡು ಎಂಥ ದುರಂತ ಅಲ್ವಾ ನಮ್ಮ ದೇಶದ ರಾಜಕಾರಣದಲ್ಲಿ. ಎಂತೆಂಥ ಅಪ್ರಬುದ್ಧರನ್ನು ನಾವು ಸಹಿಸ್ಕೋಬೇಕಾಗಿದೆ. ನಮ್ಮ ಜನಕ್ಕೆ ಏನಾಗಿದೆ ಗೊತ್ತಾ, ಹಿಂದೂ ಮುಸ್ಲಿಂ ಧರ್ಮಗಳ ನಡುವೆ ಪುಂಕ ಭಾಷಣ ಮಾಡಿಬಿಟ್ರೆ ಇವ್ನು ನಮ್ಮವನು ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಡೋದು. ಇಂಥ ಅಪ್ರಬುದ್ಧರು ಹೋಗ್ಬಿಟ್ಟು ಟ್ರಂಪ್ ಜೊತೆ ಸೆಲ್ಫಿ ತಗೊಳ್ಳೋಕ್ಕೋಸ್ಕರ ಎರಡೂ ದೇಶಗಳ ನಡುವೆ ಇರುವಂಥ ಶಿಷ್ಟಾಚಾರವನ್ನು, ಕಾನೂನನ್ನು ಉಲ್ಲಂಘನೆ ಮಾಡಿ ದೇಶಕ್ಕೆ ಮುಜುಗರ ಆಗುವಂತೆ ನಡ್ಕೋತಾರೆ. ಇನ್ನಾದರೂ ಸ್ವಲ್ಪ ಜನ ಯೋಚನೆ ಮಾಡಿ. ಮತ್ತೊಂದು ಸಲ ಹೇಳ್ತೀನಿ, ಎಲ್ಲ ಮಾಧ್ಯಮಗಳ ಸುದ್ದಿ ಆಗ್ತಿದೆ. ಎಲ್ಲ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಈತನ ಬಗ್ಗೆ ಟೀಕೆ ಮಾಡ್ತಿದ್ದಾವೆ. ಆ ಆಧಾರದಲ್ಲಿ ನಾನು ಈ ಸುದ್ದಿ ಮಾಡಿದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.